ನಮಸ್ತೆ, ನಾನು ಚಂದಾ ಪಾಂಡೆ ಅಮ್ಮಾಜಿ. ಮೊದಲಿಗೆ ನಿಮ್ಮೆಲ್ಲರಿಗೂ 2025ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಚಾರ, ಈ ಶುಭಾಶಯ ಎಲ್ಲರೂ ಹಂಚ್ಕೊಳ್ಳೋದು ಕಾಮನ್ ಆಗೋಯಿತು. ಹೊಸ ವರ್ಷ ಅಂದಿದ್ದ ಕೂಡಲೇ 2 ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು, ಈ ವರ್ಷ ನಮ್ಮದು ಭವಿಷ್ಯ ಹೇಗಿರುತ್ತೆ, ರಾಶಿ ಭವಿಷ್ಯಗಳು ಜ್ಯೋತಿಷ್ಯದ ಪ್ರಕಾರ ಅನ್ನೋಂಥ ಚಿಂತನೆ ಮೊದಲನೇ ಪಾಯಿಂಟು. ಎರಡನೇದು, ರೆಸಲ್ಯೂಷನ್ ಅಂತ ತಗೊಳ್ತಾರೆ. ವರ್ಷ ಆರಂಭ ಆಯಿತು ಅಂದಿದ್ದ ಕೂಡಲೇ ರೆಸಲ್ಯೂಷನ್, ಈ ವರ್ಷ ನಾವು ಹೀಗೆ ಮಾಡ್ತೀವಿ, ಈ ವರ್ಷ ನಾವು ಅದು ಮಾಡ್ತೀವಿ ಅನ್ನುವಂಥ ರೆಸಲ್ಯೂಷನ್. ಇದೆರಡರ ಬಗ್ಗೆ ನಾನು ಇವತ್ತಿನ ದಿನ ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಜ್ಯೋತಿಷ್ಯವನ್ನು ತಗೊಳ್ಳೋಣ. ಈಗ ಜ್ಯೋತಿಷ್ಯ ಅಂದಿದ್ದ ಕೂಡಲೇ 12 ರಾಶಿಗಳು, 27 ನಕ್ಷತ್ರ, 9 ಗ್ರಹಗಳು, 27 ನಕ್ಷತ್ರಕ್ಕೆ 4 ಚರಣಗಳು, ಅಂದರೆ 108 ಚರಣಗಳು. ಇದಿಷ್ಟನ್ನು ತಗೊಂಡಾಗ ಒಂದು ಕುಂಡಲಿ, ಅಂದರೆ ಜನ್ಮ ಕುಂಡಲಿ ಅಂತ ತಗೊಳ್ತೀವಿ. ಇದಿಷ್ಟು ಹಂಚಿಕೆ ಆಗೋದೆಲ್ಲಿ? 12 ರಾಶಿಯಲ್ಲಿ ಅಲ್ವಾ. ಪ್ರತಿ ರಾಶಿಗೂ 4 ಪಾದ ಅಂತ ಬರುತ್ತೆ. ಅದರ ಪ್ರಕಾರ ಹೆಸರುಗಳು ಬರುತ್ತೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಜನರಲಾಗಿ ಹೇಳೋದು ಸಾಮಾನ್ಯವಾಗಿ ಮೀನಾ ಟು ಮೇಷ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಮೀನಾ 12ನೇ ಮನೆ, 12ನೇ ರಾಶಿ, ಮೇಷ ಮೊದಲನೇದು. ನಾವು ಹೇಳೋದೇ ಉಲ್ಟಾ, ಮೀನಾ ಮೇಷ ನೋಡಬೇಡ ಅಂತೀವಿ, ಮೇಷ ಮೀನಾ ನೋಡಬೇಡ ಅಂತ ಹೇಳಲ್ಲ ಅಲ್ವಾ. ಅದೇ ತರಹ ರಾಶಿ ವಿಚಾರಕ್ಕೆ ಬಂದಾಗ ಇದಿಷ್ಟೇ ಇರುವಂಥ ಸೀಮಿತ 12 ರಾಶಿ, 27 ನಕ್ಷತ್ರ, 108 ಚರಣ, ಎಷ್ಟು ಕೋಟಿ ಜನಗಳಿಗೆ ಹಂಚಿಕೆ ಆಗಿದೆ ಅಲ್ವಾ. ಇಷ್ಟು ಕೋಟಿ ಜನಗಳಿಗೆ ಹಂಚಿಕೆ ಆದಾಗ ಈಗ ಒಂದು ರಾಶಿಯನ್ನು ತಗೊಳ್ಳೋಣ. ಅಂದರೆ ಯಾವುದೋ ಒಂದು ಸಿಂಹ ರಾಶಿ, ಧನುಸ್ಸು ರಾಶಿ, ಕುಂಭ ರಾಶಿ, ಮೇಷರಾಶಿ, ಮೀನರಾಶಿ, ವೃಷಭ ರಾಶಿ, ಈ 12 ರಾಶಿಗಳಲ್ಲಿ ತಗೊಂಡಾಗ ಈ 12 ರಾಶಿಗಳು ಇಷ್ಟೊಂದು ಕೋಟಿ ಜನಕ್ಕೆ ಹಂಚಿಕೆ ಆದಾಗ 12 ಪ್ರಕಾರದ ಜನಗಳಿರಬೇಕಾಗಿತ್ತಲ್ವ. ಹಾಗಿದ್ದರೆ ರಾಶಿ ಭವಿಷ್ಯ ಜ್ಯೋತಿಷ್ಯ ಹೇಗೆ ನಾವು ತಗೊಳ್ಳೋದು, ಅಳವಡಿಸ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ. ಇಲ್ಲೇನಾಗುತ್ತೆ, ಯಾವುದೇ ಒಂದು ರಾಶಿ, ನಕ್ಷತ್ರ, ಚರಣ ಅಂದಾಗ ಅದರದ್ದೇ ಆದ ಸಾಮಾನ್ಯ ಸ್ವಭಾವಗಳು ಅಂತ ಇರುತ್ತೆ. ಮಾನವ ಶರೀರ ರಚನೆ ಅನ್ನೋದಿರುತ್ತೆ. ಅದಕ್ಕೆ ತಕ್ಕಂತೆ ಅವನ ಮನೋಪ್ರವೃತ್ತಿ ಅನ್ನೋದಿರುತ್ತೆ. ಒಂದು ವ್ಯಕ್ತಿಯ ಮನೋಪ್ರವೃತ್ತಿ ಅನ್ನೋದಿರುತ್ತೆ. ಇದು ಸಾಮಾನ್ಯವಾಗಿ ಗಣನೆಗೆ ತಗೊಳ್ಳುವಂಥದ್ದು. ಇದನ್ನು ಹೊರತುಪಡಿಸಿ ಪ್ರತಿಯೊಂದು ರಾಶಿಯಲ್ಲೂ ಗಂಡಾಂತರ ದಿನಗಳು ಅಂತ ಇರುತ್ತೆ. ಅಂದರೆ ಗಂಡಾಂತರ ದಿನಗಳು ಅಂದರೆ ಆ ರಾಶಿ, ಆ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹ ನೀಚನಾಗಿರ್ತಾನೋ, ಮಾರಕನಾಗಿರ್ತಾನೋ, ಆ ಒಂದು ಲೆಕ್ಕಾಚಾರದ ಮೇಲೆ ಇಂತಿಷ್ಟು ವಯಸ್ಸಿನಲ್ಲಿ ದುರಂತಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಇದು ಸಾಮಾನ್ಯವಾಗಿ 12 ರಾಶಿಯಲ್ಲಿ ಬರುವಂತಹ ಪ್ರತಿಯೊಂದು ವ್ಯಕ್ತಿಗೂ ಇದ್ದೇ ಇರುತ್ತೆ. ಇದನ್ನು ಹೊರತುಪಡಿಸಿ ನಾವು ಜಾತಕ ಅಂತ ನಂಬೋದ್ರ ಜೊತೆಗೆ ತುಂಬ ನಂಬದಲೆ ನಾನು ಸ್ವಯಂ ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡಿದ್ರೆ ನನ್ನ ಭವಿಷ್ಯ ಚೆನ್ನಾಗಾಗತ್ತೆ ಅನ್ನೋ ಚಿಂತನೆಯನ್ನು ಮಾಡಬೇಕು. ಈ ಒಂದು 25ನೇ ಇಸ್ವಿಯ ಮೊದಲ ದಿನದಿಂದನೇ ನೀವು ಇದನ್ನು ಅಳವಡಿಸ್ಕೋಬೇಕು. ನಾನು ಏನು ಮಾಡಿದ್ರೆ ನನಗೆ ಏಳಿಗೆ ಸಿಗತ್ತೆ, ಉನ್ನತಿ ಸಿಗತ್ತೆ, ಜೊತೆಯಲ್ಲಿ ನನಗೆ ಏನು ಬರುತ್ತೆ. ಅಂದರೆ ಪ್ರತಿಯೊಂದು ವ್ಯಕ್ತಿಯು ತನ್ನನ್ನು ತಾನು ತರ್ಕ ಮಾಡ್ಕೊಳ್ಬೇಕು. ನನಗೇನು ಬರುತ್ತೆ, ನಾನು ಆ ಬರೋದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾನು ಹೇಗೆ ಉನ್ನತ ಸ್ಥಾನಕ್ಕೆ ಹೋಗಬಹುದು ಅಥವಾ ಉನ್ನತ ಸ್ಥಾನಮಾನಗಳನ್ನು ಹೇಗೆ ಪಡಿಬಹುದು ಅನ್ನುವ ಚಿಂತನೆಯನ್ನು ಮಾಡಬೇಕಾಗತ್ತೆ. ಇಲ್ಲೇನು ಮಾಡ್ತೀವಿ ನಾವು, ರಾಶಿ ಭವಿಷ್ಯ ಹೇಳಿದ್ರು, ಜ್ಯೋತಿಷ್ಯ ಹೇಳಿದ್ರು, ಈ ವರ್ಷ ಹೀಗೆ ಆಗುತ್ತೆ, ಈ ವರ್ಷ ಹೀಗೆ ಆಗುತ್ತೆ ಅಂದಾಗ ಯಾವುದೋ ಒಂದು 5 ರಾಶಿಯವ್ರಿಗೆ ಹಿಂಗಾಗತ್ತೆ, 3 ರಾಶಿಯವ್ರಿಗೆ ಹಿಂಗಾಗತ್ತೆ ಅಂತ ಸಾಮಾನ್ಯವಾಗಿ ಹೇಳೋದುಂಟು. ಹಾಗಂತ ನಾವು ಅದೇ ಚಿಂತೆಯಲ್ಲಿತ್ಕೊಂಡು ನಾನು ನಾಳೆ ಏನು ಮಾಡಿದ್ರೆ ಇದರಿಂದ ಹೊರಗೆ ಬರ್ತೀನಿ ಅಂತ ಯೋಚನೆಯೇ ಮಾಡಲ್ಲ. ಆವಾಗೇನಾಗತ್ತೆ, ಯಾವುದೇ ಒಂದು ಕುಂಡಲಿಯಲ್ಲಿ, ಜಾತಕದಲ್ಲಿ ಒಳ್ಳೆಯದಾಗತ್ತೆ ಅನ್ನೋದಿದ್ರೂ ಕೂಡ ಖಂಡಿತ ಒಳ್ಳೆಯದಾಗಲ್ಲ. ಯಾಕೆ ಅಂದರೆ ನೀವು ಅದ್ರ ಕಡೆ ಪ್ರಯತ್ನನೇ ಮಾಡಲ್ಲ ಅಲ್ವಾ. ಹಾಗಾಗಿ ಈ ಒಂದು ಹೊಸ ವರ್ಷವನ್ನು ನಾವು ಹೊಸ ರೀತಿಯಲ್ಲಿ ಆರಂಭ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಏನಾಗುತ್ತೆ, ಜಾತಕವನ್ನು ನಂಬಿ ಸಂಪೂರ್ಣ ನಂಬಬೇಡಿ, ನಿಮಗೆ ನೀವು ನಂಬಿ. ನಾನು ಜ್ಯೋತಿಷಿಯೇ ಆದರೆ ನನ್ನಲ್ಲಿ ಬರುವ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ನಿಮ್ಮ ವಿಲ್ ಪವರ್, ಮನೋಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳಿ. ಯಾವಾಗ ನೀವು ಮನೋಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ತೀರಾ, ನಿಮ್ಮ ಜಾತಕದಲ್ಲಿ
ನೀವು ಸಕ್ಸಸ್ಸೇ ಆಗಲ್ಲ ಅಂತ ಬಂದರೂ ಕೂಡ ನಿಮ್ಮ ಸ್ವಂತ ಪ್ರಯತ್ನದಿಂದ 100ಕ್ಕೆ 100ರಷ್ಟು ನೀವು ಸಕ್ಸಸ್ಸನ್ನು ಕಾಣ್ತೀರ. ಹಾಗಾಗಿ ಈ ಇಡೀ ವರ್ಷದಲ್ಲಿ ರಾಶಿ ಭವಿಷ್ಯ ಏನು ಹೇಳ್ತು, ನಮ್ಮ ಜಾತಕ ಏನು ಹೇಳ್ತು, ಜ್ಯೋತಿಷ್ಯ ಏನು ಹೇಳ್ತು ಅಂತ ಚಿಂತೆ ಮಾಡ್ಕೊಂಡು ಕೂರ್ದಲೆ ಚಿಂತನೆಯನ್ನು ಮಾಡಿ ಮುಂದುವರೆದ್ರೆ ಒಳ್ಳೆಯದಲ್ವಾ. ಅದ್ರ ಜೊತೆ ಇನ್ನೊಂದು ವಿಚಾರ ಏನಂದರೆ, ಒಂದು ಹೊಸ ವರ್ಷ ಬಂತು, ಎಸ್ಪೆಷಲಿ ಜನವರಿ ಬಂತು ಅಂದಿದ್ದ ಕೂಡಲೇ ರೆಸಲ್ಯೂಷನ್ ಅಂತ ತಗೊಳ್ತೀವಿ. ಈ ವರ್ಷ ನಾನು ಇದನ್ನು ಮಾಡ್ತೀನಿ ಅಥವಾ ಈ ವರ್ಷ ನಾನು ಇದನ್ನು ಮಾಡಲ್ಲ. ಒಂದು ರೆಸಲ್ಯೂಷನ್ ಅನ್ನೋ ಪದವನ್ನು 30, 31 2 ದಿನ ಭಾಳ ಜೋರಾಗಿ ಓಡಾಡತ್ತೆ. ಆಮೇಲೆ 1ನೇ ತಾರೀಕು ಅದು ಮಲ್ಕೊಂಬಿಡತ್ತೆ ರೆಸಲ್ಯೂಷನ್ ನಿಮ್ಮದು. ಯಾಕೆ ಅಂದರೆ 31ಕ್ಕೆ ಚೆನ್ನಾಗಿ ಪಾರ್ಟಿ ಮಾಡ್ತೀರಾ. ಈ ವರ್ಷವೇ ಇದೇ ಕೊನೆ ದಿನ, ನಾನು ಕುಡಿಯೋದನ್ನು ಬಿಟ್ಬಿಡ್ತೀನಿ ಅಂಥೇಳಿ ಕಂಠಪೂರ್ತಿ ಕುಡಿಯೋದು. ವರ್ಷದ ಮೊದಲನೆಯ ದಿನವೇ ನೀವು ಎದ್ದೊಳ್ಳಲಿಕ್ಕೆ ಆಗಲ್ಲ. ಹ್ಯಾಂಗ್ ಓವರ್ ಅಂತಿರೋ, ತಲೆನೋವು ಅಂತಿರೋ, ಒಟ್ಟು ಆರೋಗ್ಯದಲ್ಲಿ ಏರುಪೇರಾಗಿ 12 ಗಂಟೆ ಮೇಲೆ ಎದ್ದಿರ್ತೀರ. ಹಾಗಿದ್ರೆ ಅಂತಹ ರೆಸಲ್ಯೂಷನ್ ತಗೊಂಡು ಏನು ಉಪಯೋಗ ಅಲ್ವಾ. ಯಾವುದೇ ಒಂದು ರೆಸಲ್ಯೂಷನ್ ಅಂತ ತಗೊಳ್ಳೋದಿರಬಹುದು, ಒಂದು ನಾನು ಇದನ್ನು ಮಾಡ್ತೀನಿ, ನನ್ನಲ್ಲಿ ನಾನು ಈ ಪರಿವರ್ತನೆ ತಗೊಳ್ತೀನಿ ಅನ್ನುವಂತಹ ಒಂದು ಛಲವನ್ನು ತಗೊಳ್ಳೋದು, ಪಣವನ್ನು ತಗೊಳ್ಳೋದು, ಅಥವಾ ನನಗೆ ನಾನು ನಿಬಂಧನೆಯನ್ನು ಹಾಕ್ಕೊಳ್ಳೋದಕ್ಕೆ ರೆಸಲ್ಯೂಷನ್ ಅಂತೀವಲ್ವಾ. ಆ ರೆಸಲ್ಯೂಷನ್ ಹೇಗಿರಬೇಕು ಅಂದರೆ, ಈ ಕಳೆದ ವರ್ಷ ನಾನು ಏನೇನು ತಪ್ಪುಗಳನ್ನು ಮಾಡಿದ್ದೀನಿ ಅಂತ ನಿಮಗೆ ನೀವು ಗುರುತಿಸ್ಕೊಂಡು, ಇನ್ನು ಮುಂದೆ ನಾನು ಈ ತಪ್ಪುಗಳನ್ನು ಮಾಡ್ದಲೇ ಇರೋ ರೀತಿ ಇರಲಿಕ್ಕೆ ಪ್ರಯತ್ನ ಪಡ್ತೀನಿ ಅನ್ನುವಂಥ ರೆಸಲ್ಯೂಷನ್ ಹಾಕ್ಕೊಳ್ಳುವಂಥದ್ದು. ಇನ್ನು ನಿಮ್ಮ ಆರೋಗ್ಯ ಸ್ಥಿತಿ, ಆ ಆರೋಗ್ಯ ಸ್ಥಿತಿಗತಿಗಳೇನಿರುತ್ತೆ, ಆರೋಗ್ಯ ಸ್ಥಿತಿಗತಿಗಳಿಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳನ್ನು ಸೇವಿಸಿಕೊಂಡು ಬೇಡವಾದ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಕಂಟ್ರೋಲ್ ಮಾಡ್ತೀನಿ. ನಿಯಮಿತವಾಗಿ ಆಸೆ ಇದ್ದಾಗ ಸ್ವಲ್ಪ ತಿನ್ನಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಶುಗರ್ ಕಂಪ್ಲೇಂಟ್ ಇರೋರಿಗೆ ಸಕ್ಕರೆ ತಿನ್ನಬೇಕು ಅಂತ ಹುಚ್ಚಾಗತ್ತೆ, ಜಾಸ್ತಿ ಸಿಹಿ ತಿನ್ನಬೇಕು ಅನಿಸುತ್ತೆ. ಅದನ್ನು ನಿಯಮಿತವಾಗಿ ತಗೊಳ್ತೀನಿ, ನನ್ನ ಆರೋಗ್ಯವನ್ನು ನಾನು ರಕ್ಷಿಸ್ಕೊಳ್ತೀನಿ ಅನ್ನುವಂಥ ರೆಸಲ್ಯೂಷನ್ ತಗೊಳ್ಳುವಂಥದ್ದು. ಜೊತೆಗೆ ನಾವು ಈ ರೆಸಲ್ಯೂಷನ್ ಅನ್ನೋದು ಒಂದು ಹಾಡಿನಲ್ಲಿ ನಮಗೆ ನಾವು ಮಾತ್ರ ಆದ್ಯತೆಯನ್ನು ಕೊಟ್ಟು ನಮ್ಮ ಕುಟುಂಬದವರಿಗೋ, ನಮ್ಮ ಪರಿವಾರದವರಿಗೋ, ನಮ್ಮ ಸ್ನೇಹಿತರಿಗೋ ನಾವು ಮೋಸ ಮಾಡ್ತಾ ಇರ್ತೀವಿ. ಇದನ್ನು ಕಂಟ್ರೋಲ್ ಮಾಡ್ಕೊತೀನಿ ಅಂದರೆ, ಒಟ್ಟಾರೆ ಹೇಳಬೇಕಂದ್ರೆ ನ್ಯಾಯಬದ್ಧವಾದ ರೀತಿಯಲ್ಲಿ ನನಗೆ ನಾನು ಒಂದು ಚೌಕಟ್ಟನ್ನು ಹಾಕ್ಕೊಂಡು, ಅಂದರೆ ಪ್ರಿನ್ಸಿಪಲ್ಸ್ ಅಂತೀವಿ, ಹಾಕ್ಕೊಂಡು ನನ್ನ ವ್ಯಾಪಾರ, ವ್ಯವಹಾರ, ಉದ್ಯೋಗ ಏನೇ ಇರ್ಬೋದು ಅದಕ್ಕೆ ನ್ಯಾಯಸಮ್ಮತವಾಗಿ ದುಡಿದುಕೊಂಡು ಮುಂದೆ ಬರ್ತೀನಿ ಅನ್ನುವಂಥ ರೆಸಲ್ಯೂಷನ್. ಇಂಥದನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ಇಲ್ಲೇನಾಗುತ್ತೆ, ಯಾವುದೇ ಒಂದು ರೆಸಲ್ಯೂಷನ್ ತೊಗೊಳ್ಳಿ. ಕೆಲವರು ಜಿಮ್ಮಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ, ನಾನು ಈ ವರ್ಷದಿಂದ ಜಿಮ್ಗೆ ಹೋಗ್ತೀನಿ ಅಂತ. 3 ದಿನ ಹೋಗೋದು, 4ನೇ ದಿನದಿಂದ ಹೋಗೋದೇ ಇಲ್ಲ. ಅಂತಹ ರೆಸಲ್ಯೂಷನ್ಸ್ ಯಾಕೆ ಬೇಕು? ಮೊದಲು ನಿಮಗೆ ನೀವು ನಿಮ್ಮ ಮನಸ್ಸಿನ ಸ್ಥೈರ್ಯವನ್ನು ಹೆಚ್ಚಿಕೊಂಡು ದೃಢ ನಿರ್ಧಾರಕ್ಕೆ ನಿಲ್ತೀನಿ ಅನ್ನುವಂಥ ರೆಸಲ್ಯೂಷನನ್ನು ತಗೊಳ್ಳಿ. ಅವಾಗೇನಾಗುತ್ತೆ, ಈ ಪ್ರತಿ ವರ್ಷವೂ ಹೊಸ ವರ್ಷ ಬರ್ತಾ ಇರುತ್ತೆ. ಪ್ರತಿ ವರ್ಷ ನಾವು ರೆಸಲ್ಯೂಷನ್ ಅಂತೀವಿ, ಪ್ರತಿ ವರ್ಷ ರಾಶಿ ಭವಿಷ್ಯ ಜ್ಯೋತಿಷ್ಯ ಅಂತೀವಿ. ಆದರೆ ಅದಕ್ಕೆ ನೀವು ಎಷ್ಟರ ಮಟ್ಟಿಗೆ ನಿಂತ್ರಿ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ನಿಮಗೆ ನೀವು ನಿಬಂಧನೆಯನ್ನು ಹಾಕ್ಕೊಂಡು ಮುಂದುವರೆದಾಗ ಪ್ರತಿದಿನವೂ ಹೊಸ ವರ್ಷವೇ. ಒಂದು ದಿನ ರಾತ್ರಿ ಮಲಗಿ ಬೆಳಗ್ಗೆ ಎದ್ವಿ ಅಂದರೆ ಅದು ಹೊಸ ದಿನವೇ, ಹೊಸ ವರ್ಷವೇ ಆಗಿರುತ್ತೆ. ಯಾಕಂದರೆ ಈಗಿನ ಸಮಯ ಹೆಂಗಿದೆ ಅಂದರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರೋ ಅಂಥದ್ದು, ಸಣ್ಣ ಸಣ್ಣ ವಯಸ್ಸಿನಲ್ಲಿ ದೈವಾಧೀನರಾಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಪ್ರತಿ ವರ್ಷ ಪ್ರತಿ ದಿನ ಹೊಸ ಒಂದು ರೆಸಲ್ಯೂಷನ್. ಏನು, ನಿನ್ನೆ ನಾನು ಏನು ತಪ್ಪು ಮಾಡಿದೆ, ಇವತ್ತೇನು ತಪ್ಪು ಮಾಡಲ್ಲ, ಇನ್ನು ಮುಂದೆ ಏನು ತಪ್ಪು ಮಾಡಬಾರ್ದು ಅನ್ನುವಂತಹ ರೆಸಲ್ಯೂಷನ್ಗಳೊಂದಿಗೆ ನಮ್ಮನ್ನು ನಾವು ಬೆಳೆಸ್ಕೊತಾ ಹೋದರೆ ನಮ್ಮ ಏಳಿಗೆ, ನಮ್ಮ ಉನ್ನತಿ ನಮ್ಮ ಕೈಯಲ್ಲಿರುತ್ತೆ ಹೊರತು ಬೇರೆ ಯಾವುದೇ ಒಂದು ಜ್ಯೋತಿಷ್ಯ ಇರ್ಬೋದು, ಸಂಖ್ಯಾಶಾಸ್ತ್ರ ಇರ್ಬೋದು, ವಾಸ್ತುಶಾಸ್ತ್ರ ಇರ್ಬೋದು, ಈ ರೀತಿ ಶಾಸ್ತ್ರಗಳು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಕಟ್ಟಿಬಿದ್ದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ದಲೇ ನಮಗೆ ನಾವು ದೃಢವಾಗಿ ನಿಂತು ಉನ್ನತಿ ಕಡೆ ಹೋಗೋದ್ರಲ್ಲಿ ಅರ್ಥ ಇದೆಯಲ್ವಾ. ಈ ಥರದ ಒಂದು ನಿಬಂಧನೆಗಳನ್ನು ಅಳವಡಿಸ್ಕೊಂಡು ಈ ಒಂದು 24ನೇ ಇಸ್ವಿಯನ್ನು ಕಳಿಸ್ಕೊಟ್ಬಿಟ್ಟು 25ನೇ ಇಸ್ವಿಯನ್ನು ಬರಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇದನ್ನು ನೀವು ಕೂತ್ಕೊಂಡು ಯೋಚನೆ ಮಾಡಿ, ಇದ್ರ ಉತ್ತರ ನಿಮಗೇ ಸಿಗತ್ತೆ.